ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಗೋಕರ್ಣದ ಜಟಾಯು ತೀರ್ಥದ ಬಳಿ ಚಾರಣಕ್ಕೆ ತೆರಳಿದ್ದ ಇಬ್ಬರು ಪ್ರವಾಸಿ ಯುವತಿಯರು ಕಾಲು ಜಾರಿ ಸಮುದ್ರಕ್ಕೆ ಬಿದ್ದು ಸಾವನ್ನಪ್ಪಿದ್ದು ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಶ್ರೀ ಕ್ಷೇತ್ರ ಗೋಕರ್ಣದ ಕಡಲ ತೀರ ಮತ್ತು ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳು ಎಷ್ಟು ಮನಮೋಹಕವಾಗಿದೆಯೋ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಪ್ರವಾಸಿಗರಿಗೆ ಯಮಲೋಕದ ದಾರಿ ಕೂಡ ಆಗಿದೆ. ಸೆಲ್ಫಿ ಹುಚ್ಚು, ಅಜಾಗರೂಕತೆ, ಸುರಕ್ಷತಾ ಕ್ರಮಗಳನ್ನು ಅನುಸರಿಸದ ಅದೆಷ್ಟೋ ಪ್ರವಾಸಿಗರು ಈ ಸ್ಥಳದಲ್ಲಿ ದುರಂತದ ಸಾವನ್ನ ಕಾಣುವಂತಾಗಿದೆ. ಅಂತೆಯೇ ಗುರುವಾರ ಗೋಕರ್ಣದ ಜಟಾಯು ತೀರ್ಥದ ಬಳಿ ಚಾರಣಕ್ಕೆ ತೆರಳಿದ್ದ ಇಬ್ಬರು ಪ್ರವಾಸಿ ಯುವತಿಯರು ಕಾಲು ಜಾರಿ ಸಮುದ್ರಕ್ಕೆ ಬಿದ್ದು ಸಾವನ್ನಪ್ಪಿದ್ದರೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಸಿಂಧುಜಾ ಮತ್ತು ಕನ್ನಿಮೋಳಿ ಎಂಬ ಇಬ್ಬರು ಯುವತಿಯರು ಸಮುದ್ರಕ್ಕೆ ಬಿದ್ದು ಮೃತಪಟ್ಟವರಾಗಿದ್ದಾರೆ. ಇವರು ತಮಿಳುನಾಡು ತಿರುಚಿಯ ವೈದ್ಯಕೀಯ ಮಹಾವಿದ್ಯಾಲಯದ ಕೊನೆಯ ವರ್ಷದ ವಿದ್ಯಾರ್ಥಿಗಳಾಗಿದ್ದು ಪರೀಕ್ಷೆ ಮುಗಿಸಿ ಗೋಕರ್ಣ ಪ್ರವಾಸಕ್ಕೆ ಬಂದಿದ್ದರು ಎನ್ನಲಾಗಿದೆ. ಪ್ರವಾಸಕ್ಕೆ ಬಂದ 23 ಮಂದಿ ಗೋಕರ್ಣದ ಜಟಾಯು ತೀರ್ಥದ ಬಳಿ ಚಾರಣಕ್ಕೆ ತೆರಳಿದರು. ಈ ವೇಳೆ ಸಿಂಧುಜಾ ಮತ್ತು ಕನ್ನಿಮೋಳಿ ಸೇರಿ 4 ಯುವತಿಯರು ಸಮುದ್ರ ಅಂಚಿನ ಬಂಡೆಯೊಂದರ ಮೇಲೆ ಕುಳಿತಿದ್ರು ಎನ್ನಲಾಗಿದ್ದು ಈ ವೇಳೆ ಇಬ್ಬರು ಸಹ ಆಕಸ್ಮಿಕವಾಗಿ ಕಾಲು ಜಾರಿ ಸಮುದ್ರದಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ಇಬ್ಬರು ಯುವತಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದುರ್ಘಟನೆಯಿಂದ ಆಸ್ಪತ್ರೆಯಲ್ಲಿ ಸಹಪಾಠಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ.